ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಸಾಕಷ್ಟು ಜನ ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ರಿ. ಹೌದು, ತುಂಬ ದಿನದಿಂದ ಯಾವುದೇ ಸಹ ಸ್ಕಾಲರ್ಶಿಪ್ ಅಪ್ಡೇಟ್ ಆದ ಸ್ಕಾಲರ್ಶಿಪ್ ವಿಡಿಯೋ ಆಯಿತು ಬಂದಿರಲಿಲ್ಲ. ನೋಡಿ, ತಮ್ಮನೆಲ್ಲ ನೋಡ್ಕೊಂಬಂದಂಗೆ ಒಂದೂವರೆ ಲಕ್ಷ ಸ್ಕಾಲರ್ಶಿಪ್ಪು ಈ ಒಂದು ವಿಡಿಯೋದಲ್ಲಿ ಬಂದಿರೋ ಲೈವ್ ಪ್ರೂಫ್ ಸಮೇತ ತೋರಿಸ್ತೀನಿ. ನೋಡಿ, ಎಲ್ಲರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು, ಎಲ್ಲರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಖಂಡಿತ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಖಂಡಿತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ಪು ನಾನು ವೀಡಿಯೋ ಮಾಡಿ ತಿಳಿಸೋಕ್ಕಾಗಿರಲಿಲ್ಲ. ಅಂದರೆ ಯಾಕಂದರೆ ಈಗ ನೋಡಿ, ಆಲ್ಮೋಸ್ಟ್ 3 ಮಂತ್ಸ್ ಆಯಿತು ಯಾವುದೋ ಒಂದು ಸ್ಕಾಲರ್ಶಿಪ್ ವೀಡಿಯೋ ಮಾಡಿ ತಿಳಿಸಿರಲಿಲ್ಲ. ಬಟ್ ವಾಟ್ಸಪ್ ಚಾನಲ್ ಯಾರು ಇದ್ದರೋ ಅವರೆಲ್ಲ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಆದ ಸಿಗ್ತಿರ್ತು. ಅದಕ್ಕೋಸ್ಕರ ಹೇಳೋದು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದಂತ. ನೋಡಿ, ಇದರಲ್ಲಿ ನಾನು ಒಂದು ಸ್ಕಾಲರ್ಶಿಪ್ಪು ಇವಾಗ ನನಗೆ ಬಂದಿರುವಂಥದ್ದು ಲೈವಲ್ಲೇ ತೋರಿಸ್ತಾ ಹೋಗ್ತೀನಿ. ಈಗ ಬಡ್ಡಿ ಫಸ್ಟ್ ಸ್ಟಡಿ ಸ್ಕಾಲರ್ಶಿಪ್ ಅಂತ ನಿಮ್ಗೆ ಆಲ್ರೆಡಿ ಸಾಕಷ್ಟು ಜನ ಗೊತ್ತಿರಲಿಲ್ಲ ಅಂದರೆ ಇದು ಒಂದು ಅಂದರೆ ಲಾರ್ಜ್ ಒಂದು ಸ್ಕಾಲರ್ಶಿಪ್ ಪ್ಲಾಟ್ಫಾರ್ಮ್ ಅದಾಗಿರುತ್ತೆ. ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡಿರೋಂಥ ಒಂದು ವೆಬ್ಸೈಟ್, ಪ್ರೊವೈಡ್ ಮಾಡೋಂಥ ವೆಬ್ಸೈಟ್ ಆಗಿರುತ್ತೆ. ಬನ್ನಿ, ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದರೆ ಇವಾಗ ನಾನು ಯಾವ್ಯಾವ ಅವಾರ್ಡೆಡ್ ಸ್ಕಾಲರ್ಶಿಪ್ ಅಂದರೆ ಯಾವ್ದು ಅವಾರ್ಡ್ ಆಗಿದೆ ನನಗೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನನಗೆ ಪರಿವರ್ತನಾ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಷನ್ ಕೋರ್ಸ್ ಅಂದರೆ 2023 ಸ್ಕಾಲರ್ಶಿಪ್ ಇದು ಬಂದಿತ್ತು. 2023 ಅದು ಬಂದಿರುವಂಥ 50,000 ಅಮೌಂಟು. ಅದರದ್ದು ಟ್ರಾನ್ಸಿಷನ್ ID ನೋಡ್ಬೋದು. ಹಾಗೆ 2024 ನೋಡಿರ್ಬೋದು. ಹಾಗೆ 2025-26 ಅದು ಅಂದರೆ ಈ ವರ್ಷ ಸ್ಕಾಲರ್ಶಿಪ್ಪು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈಡ್ ಆಗಿದೆ. ಅಂದರೆ ನೋಡಿ, ಕರೆಕ್ಟ್ ಅಂತ ಕಾಣಿಸ್ತಿದೆಯಲ್ಲ, ವೆರಿಫೈಡ್ ಆಗಿದೆ. ಅಂದರೆ ಈ ವರ್ಷ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ನೋಡಿ, ಇದನ್ನು ನಾನು ಸುಮ್ಮನೆ ತೋರಿಸ್ಬಿಟ್ಟು 1.5 ಲಕ್ಷ ಸುಮ್ಮನೆ ಬರುತ್ತೆ ಸ್ಕಾಲರ್ಶಿಪ್ಪು, ಸುಳ್ಳು, ಯಾವುದೇ ಥರ ಫೇಕು ಯಾವುದಿಲ್ಲ, ಇದು ಕರೆಕ್ಟ್ 100% ನಿಜ. ನೋಡಿ, ಇದಕ್ಕೆ ಏನೇನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸ್ಕಾಲರ್ಶಿಪ್ ರಿಲೇಟೆಡ್ ಯಾವುದೇ ಥರ ಅಪ್ಡೇಟ್ಸ್ ಇರಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ. ಇದು ನೋಡಿ, ಬಡ್ಡಿ ಫಸ್ಟ್ ಸ್ಟಡಿ ಸ್ಕಾಲರ್ಶಿಪ್ಪಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ ಸಿಗ್ತಿರುತ್ತೆ. ಯಾಕಂದರೆ ಸಾಕಷ್ಟು ಜನ ಸ್ಕಾಲರ್ಶಿಪ್ಪು ಯಾವ್ಯಾವ ವಿಧವೇ ಅನ್ನೋದು ಗೊತ್ತಿರಲಿಲ್ಲ. ಇನ್ನೊಂದೇನಪ್ಪ ಅಂದರೆ ನಿಮ್ಮ ಒಂದು ಕಾಲೇಜ್ ಫೀಸ್ 1 ಲ್ಯಾಕ್ ಅಂದರೆ ಕಾಲೇಜ್ ಫೀಸ್ ಆದರೆ 2 ಲ್ಯಾಕ್ ಸ್ಕಾಲರ್ಶಿಪ್ ತೊಗೋಬೋದು. ಖಂಡಿತ, ಯಾಕಂದರೆ ನಿಮಗೆ ಸಾಕಷ್ಟು ಜನಕ್ಕೆ ಯಾವ್ಯಾವ ಸ್ಕಾಲರ್ಶಿಪ್ ಇದಾವೆ, ಯಾವುದೇ ಅಪ್ಲೈ ಮಾಡ್ಬೋದು ಅಂತ ಗೊತ್ತಿಲ್ಲ. ಸಾಕಷ್ಟು ಜನಕ್ಕೆ ಏನು ಬಂದು SSB ಸ್ಕಾಲರ್ಶಿಪ್ ಗೊತ್ತು, ಅದು ಒಂದೇ SSB. ಮತ್ತು ಅದರಲ್ಲಿ ವಿದ್ಯಾಸಿರಿ ಇದೆ, ಆಮೇಲೆ ಲೇಬರ್ ಸ್ಕಾಲರ್ಶಿಪ್ ಇದೆ. ಸಾಕಷ್ಟು ಜನ ಆಮೇಲೆ ಇದು ಯಾರಪ್ಪ ಅಂದರೆ ನಿಮ್ದು ಏನಾದ್ರು SC/ST ಆಯಿತು ಅಂದರೆ ನಿಮಗೆ ಪ್ರೋತ್ಸಾಹ ಧನ ಅಂತ ಕೊಡ್ತಾರೆ. ಅಂದರೆ ನಿಮಗೆ 60% ಮೇಲೆ ಇತ್ತು ಅಂದರೆ ಅದು ಕೂಡ ಸ್ಕಾಲರ್ಶಿಪ್. ಅದು 100% ಕಂಪಲ್ಸರಿ ಗೌರ್ಮೆಂಟಿಂದ ಬರುವಂಥ ಸ್ಕಾಲರ್ಶಿಪ್ಪು. ಇವನ್ನ ಹೊರತುಪಡಿಸಿ ಕೂಡ ನಿಮಗೆ ಪ್ರೈವೇಟಲ್ಲಿ ತುಂಬ ಸ್ಕಾಲರ್ಶಿಪ್ ಆದರೆ ಬರೋವಿದ್ದಾವೆ. ಸಾಕಷ್ಟು ಜನಕ್ಕೆ ಅದು ಗೊತ್ತೇ ಇಲ್ಲ. ಇವಾಗ ನೋಡಿ, ಸದ್ಯಕ್ಕೆ ನೋಡ್ತಾ ಇದ್ದಾರೆ ನಿಮಗೆ ಫೀಚರ್ ಸ್ಕಾಲರ್ಶಿಪ್ಪಲ್ಲಿ ಟಾಟಾ ಟ್ರಸ್ಟ್ ಸ್ಕಾಲರ್ಶಿಪ್ ಅಂದು ಮಾರ್ಚು ನಿಮಗೆ 15 ಲಾಸ್ಟ್ ಡೆಡ್ಲೈನ್ 2026 ಅಂದರೆ ನಿಮಗೆ ಮಾರ್ಚ್ 15 ಇದೆ. ಹಾಗೆ ಆಸ್ಪೇರು, GSK ಸಾಕಷ್ಟು ಸ್ಕಾಲರ್ಶಿಪ್ ನೋಡಿ ಇಲ್ಲೇ ಕಾಣಿಸ್ತಿದೆ ಲೈವಲ್ಲಿ ನಿಮಗೆ. ಇನ್ನು ನೋಡಿ, ಟಾಟಾ ಕ್ಯಾಪಿಟಲ್ ಕೌಂಟ್ ಆನ್ ಅಸ್ ಅಂತಂದ್ರೆ ಇದು ಕೂಡ ನಿಮಗೆ ಜನವರಿ 11 ಇದೆ. ಈ ಥರ ಸ್ಕಾಲರ್ಶಿಪ್ ಸಾಕಷ್ಟು ಇದ್ದಾವೆ. ನಾವು ಹೇಳ್ತಾ ಹೋದರೆ ಇದು ಏನಪ್ಪ ಅಂದರೆ ಸಾಕಷ್ಟು ಜನಕ್ಕೆ ಯಾವ ಸ್ಕಾಲರ್ಶಿಪ್ ಇದಾವನೇ ಗೊತ್ತಿಲ್ಲ. ಇವನ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸಲ್ಲಿ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ನೋಡ್ಬೋದು, ಈಗ ನಾನು ಸ್ಕಾಲರ್ಶಿಪ್ ಅಂದರೆ ಅವಾಗ ಅವಾರ್ಡ್ ಆಯಿತು, ಅವಾಗ ಎಷ್ಟು ಜನ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿದ್ರು, ಆಮೇಲೆ ಬೇರೆ ಸ್ಟೇಟವ್ರು ಯಾಕೆ ಸೆಲೆಕ್ಟ್ ಆಗಿದ್ರು. ಕರ್ನಾಟಕದಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡೋರು ತುಂಬ ತೀರಾ ಕಡಿಮೆ. ಬೇರೆ ಒಂದು ಸ್ಟೇಟ್ ಅವ್ರದ್ದು ಇದನ್ನ ಇನ್ಫಾರ್ಮೇಷನ್ಸು ಹಿಂದಿ ಆಯಿತು, ಅವರು ಅಲ್ಲ ಆ ಒಂದು ಸ್ಟೇಟಲ್ಲಿ ಸಾಕಷ್ಟು ಜನ ಇನ್ಫಾರ್ಮೇಷನ್ ತಿಳಿಸ್ಕೊಡೋರು ಇದ್ದಾರೆ. ಅವರು ಯೂಟ್ಯೂಬ್ ವೀಡಿಯೋಸ್ ನೋಡ್ಕೋತಾರೆ, ಆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ. ಬಟ್ ಕರ್ನಾಟಕದಲ್ಲಿ ಈ ಥರ ತುಂಬ ಕಡಿಮೆ ಇದ್ದಾರೆ. ನೋಡಿ, ಸ್ಟಾರ್ಟಿಂಗಲ್ಲಿ 3 ಮೆಂಬರ್ಸ್ ಕರ್ನಾಟಕಕ್ಕೆ ಬಂದರು. ಆಮೇಲೆ ನೀವು ನೋಡ್ಬೋದು, ತಮಿಳ್ನಾಡು, ಕೇರಳ, ಜಾರ್ಖಂಡ್, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ್, ಹರಿಯಾಣ, ಉತ್ತರ ಪ್ರದೇಶ್, ಮತ್ತು ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಈ ನೋಡಿ ರಾಜಸ್ಥಾನ್, ಇಲ್ಲೊಂದು ಕರ್ನಾಟಕ. ಇಷ್ಟೇ ಸ್ಟೂಡೆಂಟ್ಸು. ಕರ್ನಾಟಕದ ಸ್ಟೂಡೆಂಟ್ಸು ತುಂಬ ಕಡಿಮೆ. ಬೇರೆ ಒಂದು ಸ್ಟೇಟ್ ಅವರೇ ಜಾಸ್ತಿ ಸ್ಕಾಲರ್ಶಿಪ್ಗೆ ಅವಾಯ್ಡ್ ಮಾಡ್ತಿದ್ದಾರೆ. ನೋಡಿ, ಈ ಒಂದು ಸ್ಕಾಲರ್ಶಿಪ್ಪು ಪ್ರೈವೇಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ಯಾವ ಥರ ಅಂದರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸು ಅಪ್ಲೈ ಮಾಡ್ತಾರೆ. ಅದರಲ್ಲಿ ನಿಮ್ಮ ಒಂದು ಒಂದೊಂದು ಮೆರಿಟ್ ಕಮ್ ನೀಡೆಡ್ ಬೇಸ್ಡ್ ಅಂತ ಇರ್ತವೆ. ಒಂದು ಮೆರಿಟ್ ಬೇಸ್ ಮೇಲೆ ಕೊಡ್ತಾರೆ. ಇನ್ನೊಂದಿಷ್ಟು ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ನೋಡ್ಕೊಡ್ತಿರ್ತಾರೆ. ಇನ್ನೊಂದಿಷ್ಟು ಸ್ಕಾಲರ್ಶಿಪ್ಪು ನಿಮ್ಮ ಒಂದು ಗ್ರೇಡ್ಸ್ ಅಂದರೆ ಪರ್ಸೆಂಟೇಜ್ ಮಾರ್ಕ್ಸ್ ನೋಡ್ಕೊಡ್ತಿರ್ತಾರೆ. ಇನ್ನೊಂದಿಷ್ಟು ಸ್ಕಾಲರ್ಶಿಪ್ ನಿಮ್ಮ ಒಂದು ಒಂದೊಂದು ಥರ ಕ್ಯಾಟಗರಿ ಇರುತ್ತೆ. ಒಂದಿಷ್ಟು ಸ್ಕಾಲರ್ಶಿಪ್ ಜಸ್ಟ್ ಗರ್ಲ್ಸ್ಗೆ ಅಂತಲೇ ಇರುತ್ತೆ, ಒಂದಿಷ್ಟು ಸ್ಕಾಲರ್ಶಿಪ್ಪು ಬಾಯ್ಸ್ಗೆ ಅಂತ ಇರುತ್ತೆ. ಆಮೇಲೆ ನಿಮ್ಮ ಒಂದು ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್, SLC, ಸೆಕೆಂಡ್ PC, ಈ ಥರ ಒಂದು ನಿಮಗೆ ಒಂದು ಕ್ರೈಟೇರಿಯಾ ಆದರೆ ಇಟ್ಟಿರ್ತಾರೆ. ಇಷ್ಟು ಇರಬೇಕು, ಆಮೇಲೆ ಇಷ್ಟು ಪರ್ಸೆಂಟೇಜ್ ಇರಬೇಕು, ಈ ಥರ ಒಂದು ಸ್ಕಾಲರ್ಶಿಪ್ ಇರ್ತವೆ. ಇದು ಬಂದ್ಬಿಟ್ಟು ಮೆರಿಟ್ ಕಮ್ ನೀಡೆಡ್ ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಮೇಲೆ ಯಾವುದಿದೆ ಅದ್ರ ಮೇಲೆ ಈ ಒಂದು HDFC ಸ್ಕಾಲರ್ಶಿಪ್ ಆದರೆ ಕೊಟ್ಟಿರೋದು. ಇದು ಒಂದೇ ಸ್ಕಾಲರ್ಶಿಪ್ ಅಲ್ಲ, ಸಾಕಷ್ಟು ಸ್ಕಾಲರ್ಶಿಪ್ ಇದ್ದಾವೆ. ಇವೆಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ಸು ಮತ್ತು ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದು ಯಾವ ಥರ ಕೊಡ್ತಾರೆ ಈ ಸ್ಕಾಲರ್ಶಿಪ್ಪು, ನಿಜನಾ ಬರೋದ ಸುಳ್ಳು ಅಂತಂದರೆ ನಿಮಗೆ ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಕಾಣಿಸುತ್ತೆ ಅನಿಸುತ್ತೆ ನಿಮಗೆ. ಕಂಗ್ರ್ಯಾಚುಲೇಷನ್. ನಿಮಗೆ ನೋಡ್ಬೋದು ಎಷ್ಟು ನಿಮಗೆ ಯಾವ್ಯಾವ ಸ್ಕಾಲರ್ಶಿಪ್ ಈಗ ಪ್ರೆಸೆಂಟ್ ರಿಸಲ್ಟ್ ಯಾವಾಗ ಬಂದಿದೆ ಅಂದರೆ ನೋಡಿ, DXC ಟೆಕ್ನಾಲಜಿ ಆಮೇಲೆ SBI ಇವು ನೋಡಿ ಎಷ್ಟೆಷ್ಟು ಸ್ಟೂಡೆಂಟ್ಸ್ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ಬೋದು. ಇದು DXC ಟೆಕ್ನಾಲಜಿ ಬಂದ್ಬಿಟ್ಟು ನಿಮಗೆ ಟೋಟಲಾಗಿ 446 ಸ್ಟೂಡೆಂಟ್ಸ್ ಆದರೆ ಸೆಲೆಕ್ಟ್ ಆಗಿದ್ದಾರೆ. SBI ಫೌಂಡೇಶನಲ್ಲಿ 125 ಸ್ಟೂಡೆಂಟ್ಸ್ ಆದರೆ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಬೇರೆ ಸ್ಕಾಲರ್ಶಿಪ್ಪಲ್ಲಿ ಎಷ್ಟೆಷ್ಟು ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿದ್ದಾರೆ ಅಂತ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಆದರೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. ಓಕೆನಾ? ಓಕೆ, ಈಗ ಯಾವ ಥರ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಇವನ್ ನಂದೇ ನೋಡಿದಾಗೆ ನಿಮಗೆ ಅವಾರ್ಡೆಡ್ ಸ್ಕಾಲರ್ಶಿಪ್ ಮೇಲೆ ನನಗೆ ಯಾವಾಗ ಸಿಕ್ತು, ನಾನು ಇಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೆ, ನನಗೆ ಯಾವಾಗ ಸಿಕ್ತು ಅಂದರೆ ನಮಗೆ 2023 ಸಿಕ್ಕಿದ್ದು ನನಗೆ. ಓಕೆನಾ?
ಈಗ SDFC ಸ್ಕಾಲರ್ಶಿಪ್ಪು ಯಾವ ಥರ ಸ್ಕಾಲರ್ಶಿಪ್ ಕೊಡ್ತಾರೆ ಅಂದರೆ 1 ಇಯರಲ್ಲಿ ಅವ್ರಿಗೆ ಎಷ್ಟು ಅರ್ನಿಂಗ್ ಅಂದರೆ ಅಮೌಂಟು ಎಷ್ಟು ಪ್ರಾಫಿಟ್ ಮಾಡಿರ್ತಾರೆ ಅದರಲ್ಲಿ 5% ನೋಡಿ, ಓನ್ಲಿ 5% ಮಾತ್ರ ಅದನ್ನ ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಾರೆ. ಎಲ್ಲ ಒಂದು ಕಂಪ್ನಿಯವರು ಕೊಡ್ತಾರೆ. ಅದನ್ನು ನಿಮಗೆ ಯಾವ ಥರ ಡೈರೆಕ್ಟಾಗಿ ಒಬ್ಬೊಬ್ಬರಿಗೆ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಒಂದು ವೆಬ್ಸೈಟ್, ಒಂದು ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಡೇಟನ್ನು ತೊಗೊಂಡು ಯಾರು ಅದಕ್ಕೆ ಎಲಿಜಿಬಲ್ ಇರ್ತೀರಾ, ಯಾರಿಗೆ ಕೊಡಬೇಕಂತ ನೋಡ್ಬಿಟ್ಟು ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಬರೀ ಒಂದು ಕಂಪ್ನಿ ಅಲ್ಲ, ನೀವು ಪ್ರತಿಯೊಂದು ಕಂಪ್ನಿಲೂ ಸಿಗ್ತವೆ. ಯಾವ ಥರ ನಿಮಗೆ ಬೇಕಾದ್ರೆ ನೋಡ್ಬೋದು. ನಿಮ್ಮೊಂದು ಯಾವುದೋ ಒಂದು ಈಗ ಸಂತೂರ್ ಸೋಪ್ ಅಂತ ಒಂದು ಕಂಪ್ನಿ ಇತ್ತು, ಅದರಲ್ಲೂ ಕೂಡ ಒಂದು ಸ್ಕಾಲರ್ಶಿಪ್ ಇದೆ. ಪ್ರತಿಯೊಂದು ಕಂಪ್ನಿ ಕೂಡ ಸ್ಕಾಲರ್ಶಿಪ್ ಕೊಡ್ತಾ ಇರುತ್ತೆ. ಸಾಕಷ್ಟು ಜನ ಬೇಕಾದ್ರೆ ನೀವು ವೆಬ್ಸೈಟಲ್ಲೂ ಸರ್ಚ್ ಮಾಡಬೇಕು. ಇದನ್ನು ನೀವು ಅಪ್ಲೈ ಮಾಡೋದು ಯಾವ ಥರ ಎಲ್ಲ ಹೇಳ್ಕೊಡ್ತೀನಿ. ಇದರಲ್ಲಿ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಬಂದಿದ್ದೀನಿ. ಅದಕ್ಕೆ ಓಕೆನಾ. ಅಪ್ಲೈಡ್ ಸ್ಕಾಲರ್ಶಿಪ್ ನೋಡಿ, ಅಪ್ಲೈ ಮಾಡೋಕ್ಕೆ ತುಂಬ ಜನ ಕಷ್ಟ. ಯಾಕಂದರೆ ಇದನ್ನು ನೀವು ಒಂದು ಸಾರಿ ಅಪ್ಲೈ ಮಾಡೋಕ್ಕೆ ಕಷ್ಟ. ಓಕೆನಾ, ಓಕೆ ಅನ್ಕೋತೀನಿ. ಯಾಕೆ ಒಂದು ಸಾರಿ ಎಲ್ಲ ಡೇಟಾ ಫೀಸ್ ಎಲ್ಲ ಹಾಕಬೇಕು, ಎಂಟ್ರಿ ಮಾಡಬೇಕು ಅನ್ನೋದು. ಆದರೆ ಒಂದು ಸಾರಿ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡಿದ್ಮೇಲೆ ಎರಡನೇ ಸ್ಕಾಲರ್ಶಿಪ್ ಏನಾಗುತ್ತೆ, ನಿಮ್ಮ ಡೇಟಾ ಆಲ್ರೆಡಿ ಇರೋದ್ರಿಂದ ಜಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತಾ ಹೋಗ್ತೀರಾ. ಈಗ ನಾನೇ ನೋಡ್ಬೋದು, ಮೊದಲನೇದು ಅವಾರ್ಡ್ ಆಯಿತು. ಆಮೇಲೆ ನಾನು ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದೆ ಅಂದರೆ, ನೀವು ಒಂದೇ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂತ ಏನಿಲ್ಲ, ಎಷ್ಟೋ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಅದರಲ್ಲಿ ನಿಮಗೆ ಎಷ್ಟು ಸೆಲೆಕ್ಟ್ ಆಗುತ್ತೋ ಅಷ್ಟು ಅಮೌಂಟ್ ಬರುತ್ತೆ. ಓಕೆನಾ. ಲೈಕ್ ಈಗ ಈ ಒಂದು ಸ್ಕಾಲರ್ಶಿಪ್ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿರ್ತಾರೆ, ಇನ್ನೂ ಅರ್ಧ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿರಲ್ಲ ಅಂದರೆ ನಿಮ್ಗೆ ಅಲ್ಲಿಗೆ ಸ್ಟೇಟಸ್ ನಿಂತಿರುತ್ತೆ. ನೋಡಿ, ಇದಕ್ಕೆ ಟಾಟಾ ಕ್ಯಾಪಿಟಲ್ ಇದು ಒಂದು ಪಂಕ್ ಸ್ಕಾಲರ್ಶಿಪ್ ಅಂತಂದರೆ 2025-26 ಇನ್ನೂ ಇದೆ. ಇದಕ್ಕೆ ಇನ್ನೂ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ನೋಡಿ, ಇನ್ನೂ ನಾನು ಡಾಕ್ಯುಮೆಂಟ್ಸ್ನ ನಾನು ಅಪ್ಲೋಡ್ ಮಾಡಬೇಕು. ಇದಕ್ಕೆ ಪೆಂಡಿಂಗ್ ಸಬ್ಮಿಷನ್ಸ್, ಅದಕ್ಕೆ ಇನ್ನೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಒಂದಿನ ಸಬ್ಮಿಷನ್ಸ್ ಕಂಪ್ಲೀಟ್ ಆಗಿಲ್ಲ, ಅಪ್ಲೈ ಮಾಡಿ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ನೋಡಿ, ECS ಇದು 2025-26 ಇನ್ನು ಮತ್ತೆ ಈ ವರ್ಷ ಕೂಡ ಹಾಕಿದೆ ನಾನು. ಯುವರ್ ಪ್ರೊಫೈಲ್ ಮೀಟ್ಸ್ ಬೇಸಿಕಲ್ ಎಲಿಜಿಬಲ್ ಕ್ರೈಟೀರಿಯಾ, ಯು ವಿಲ್ ನೌ ವೆರಿಫೈ ಡಾಕ್ಯುಮೆಂಟ್ಸ್, ಇಫ್ ಯು ರಿಕ್ವೈರ್ಡ್ ಪ್ಲೀಸ್ ಸಬ್ಮಿಟ್ ಯುವರ್ ವಿಡಿಯೋ ಇಂಟ್ರಾಕ್ಷನ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ನಿಮಗೆ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್, ಅಂದರೆ ನೆಕ್ಸ್ಟ್ ರೌಂಡ್ಗೆ ಇದನ್ನೊಂದು ಕ್ವಾಲಿಫೈಡ್ ಆಗಿದೆ, ನಂದು ಎಲಿಜಿಬಿಲಿಟಿ ಎಲ್ಲ ಇದಕ್ಕೆ ಮ್ಯಾಚ್ ಆಗ್ತಿದೆ. ಇದೇ ಥರ ನೀವು ನೋಡ್ಬೋದು ಬೇರೆ ನೋಡಿ, ಇದು ಕೂಡ ಎಲಿಜಿಬಿಲಿಟಿ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್. ಎಷ್ಟೋ ಇನ್ನೊಂದಿಷ್ಟು ಸ್ಕಾಲರ್ಶಿಪ್ ನೋಡಿ, ಫ್ಲಿಪ್ಕಾರ್ಟ್ ಕೂಡ ಒಂದು ಕಂಪ್ನಿ, ಅದು ಕೂಡ ನಿಮ್ಮೊಂದು ಸ್ಕಾಲರ್ಶಿಪ್ ಇದೆ. ಇದು ಕೂಡ ನಾನು ಜಸ್ಟ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಎಷ್ಟೋ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀನಿ, ಒಂದಿಷ್ಟು ಸೆಲೆಕ್ಟ್ ಆಗ್ತವೆ, ಇನ್ನೊಂದಿಷ್ಟು ಸೆಲೆಕ್ಟ್ ಆಗಲ್ಲ. ಆಮೇಲೆ ಅಪ್ಲಿಕೇಶನ್ಸ್ ಕ್ಲೋಸ್ ಆದಮೇಲೆ ಅಪ್ಲೈ ಮಾಡೋ ಅರ್ಧಂಬರ್ಧ ಅಪ್ಲೈ ಮಾಡಿ ಅಪ್ಲಿಕೇಶನ್ ಕ್ಲೋಸ್ ಅಂತ ಬರುತ್ತೆ. ಅವಾಗ ನೀವು ಅಲ್ಲಿ ಅಪ್ಲೈ ಮಾಡೋಕ್ಕಲ್ಲ. ಇರೋ ಒಂದು ಟೈಮಲ್ಲೇ ಡೆಡ್ಲೈನಲ್ಲಿ ಇವೆಲ್ಲ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಒಂದು ಸ್ಕಾಲರ್ಶಿಪ್ ಬಂದಿಲ್ಲ, ಓಕೆ, ನಿಮಗೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಟೈಮ್ ತೊಗೋತದೆ. ಎರಡನೇ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಾದ್ರೆ ನಿಮ್ಗೆ ಆಟೋಮೆಟಿಕ್ಲಿ 7 ಕಂಟಿನ್ಯೂ ಅಂತ ಇರ್ತದೆ. ನೋಡಿ, ಒಂದು 5 to 10 ಮಿನಿಟ್ಸ್ ವೇಸ್ಟ್ ಆಗ್ಬೋದು. ಒಂದು ಸಾರಿ ಏನಾದರೂ ನಿಮ್ಮ ಒಂದು ಸ್ಕಾಲರ್ಶಿಪ್ ಸೆಲೆಕ್ಟ್ ಆದರೆ ಎಂಟೈರ್ 4 ಇಯರ್ಸ್ವರೆಗೂ ಬರುತ್ತೆ. ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು, ನನಗೆ ಒಂದು ಅವಾರ್ಡೆಡ್ ಸ್ಕಾಲರ್ಶಿಪ್ಪಲ್ಲಿ ನಾನು ಫಸ್ಟ್ ಇಯರಿಂದ ಬರ್ತಾಯಿದ್ದೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಕೂಡ ಬಂತು. ಹಾಗೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ದು ಎಷ್ಟು ವರ್ಷ ಕೋರ್ಸ್ ಇರುತ್ತೆ ಅಷ್ಟು ಇಯರ್ ಕೋರ್ಸ್ ಮುಗಿಯೋವರೆಗೂ ಈ ಸ್ಕಾಲರ್ಶಿಪ್ ನಿಮಗೆ ಅಂದರೆ ಬರ್ತಾನೆ ಹೋಗುತ್ತೆ. ಓಕೆನಾ. ಇದರಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ. ಆದರೆ ಕರ್ನಾಟಕ ಸ್ಟೂಡೆಂಟ್ಸ್ ಎಷ್ಟೋ ಜನಕ್ಕೆ ಎಲಿಜಿಬಿಲಿಟಿ ಇದ್ದೀರಾ, ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಬರಬೇಕಾಗಿದೆ, ಯಾಕಂದರೆ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿದೆ, ಬಟ್ ಅವ್ರಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಂಥ ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲ. ಅಂಥ ಒಂದು ಸ್ಟೂಡೆಂಟ್ಸ್ಗೆ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಖಂಡಿತ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ಇದ್ರ ಇನ್ಫಾರ್ಮೇಷನ್ ತಿಳ್ಕೊಂಡು ಅವರು ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ನೆಕ್ಸ್ಟ್ ಪ್ರತಿಯೊಂದು ಸ್ಕಾಲರ್ಶಿಪ್ದು ಬಂದಿದ ತಕ್ಷಣ ನೋಡಿ, ಎಷ್ಟೊಂದಿದೆ ಸ್ಕಾಲರ್ಶಿಪ್ದು ಎಲ್ಲ ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರು ಎಲಿಜಿಬಿಲಿಟಿ ಆ ಲಿಂಕ್ ಎಲ್ಲ ಕಳಿಸ್ತಾ ಹೋಗ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನೋ ಒಂದು ಡೌಟ್ಸ್ ಇತ್ತಂದರೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ನಿಮಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಒಂದು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಅಂತ ಮಾಡ್ತೀನಿ ಅಂತ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ, ಟೇಕ್ ಕೇರ್, ಟಾಟಾ, ಬಾಯ್.